ಇರ್ಬೋದು, ಲಿಂಕ್ ರಾಡ್ ಇರ್ಬೋದು, ಟೈರಾಯ್ಡ್ ಎಂಡ್ ಇರ್ಬೋದು, ಎಲಿಮೆಂಟ್ಸ್ ಹೌದು ಸುಮಾರು ಇದಾವೆ. ಒಂದೇ ಟೈಮಲ್ಲಿ ವರ್ಕ್ ಆಗುವಂತ ಪ್ರೋಸೆಸ್ ಅಲ್ಲಿ ಸುಮಾರು ಐಟಮ್ಗಳಿದಾವೆ ಮುಂದೆಗೆ ಇಂಜಿನ್ ಸೈಡ್ ಅಲ್ಲಿ. ಹಾಗಿದ್ದ ಯಾವ್ದೋ ಒಂದನ್ನ ನಾವು ಯಾವ್ದೋ ಒಂದು ಹೋಗಿದ್ರು ಸೌಂಡ್ ಬರ್ಬೋದು. ಹಾಗಂದ್ರೆ ಎಲ್ಲ ನಾವು ಒಟ್ಟಿಗೆ ಕೊಡಕ್ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಫಿಸಿಕಲ್ ಆಗಿ ಮತ್ತೆ ಚೆಕ್ ಮಾಡ್ಕೋತೀವಿ. ಈ ವೆಹಿಕಲ್ ಇಷ್ಟು ಹೇಳ್ಬೇಕಾದ್ರೆ ಲಾಸ್ಟ್ ಸರ್ವಿಸ್ ಅಲ್ಲಿ ನೀವು ಎಲ್ಲಿ ಮಾಡಿಸಿ ಸರ್ ಇದನ್ನ? ಲಾಸ್ಟ್ ಮುದ್ದಿನಪಳ್ಳಿ ಅಂತ ಲೈಕ್ ಫುಲ್ ವೆಹಿಕಲ್ ಸರ್ವಿಸ್ ಇದಾಗಿತ್ತು. ಆಕ್ಚುಲಿ ರೇಡಿಯೇಟರ್ದು ಪ್ರಾಬ್ಲಮ್ ಆಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇಂಜಿನ್ ಪ್ರಾಬ್ಲಮ್ ಆಗಿ ಸೊ ಪ್ರತಿಯೊಂದು ಇದು ಮಾಡಿದ್ರು. ಬಟ್ ನಮಗೆ ಪ್ರಾಬ್ಲಮ್ ಏನಂದ್ರೆ ಅದನ್ನ ಎಕ್ಸ್ಪ್ಲೈನ್ ನಮಗೆ ಕರೆಕ್ಟಾಗಿ ಮಾಡೋದಿಲ್ಲ ತುಂಬ ಜನ. ಈಗ ಒಂದು 12 years ವೆಹಿಕಲ್ ಆದ್ರೂ ಎಷ್ಟೊಂದು ಕಡೆ ಶೋರೂಮಲ್ಲಿ ಬಿಡ್ತಾ ಇದ್ವಿ ಆ್ಯಂಡ್ ಹೊರಗಡೆನೂ ಬಿಟ್ಟಿದ್ದೀವಿ ಸರ್ವಿಸ್ಗೆ. ಎಕ್ಸಾಕ್ಟ್ ಪ್ರಾಬ್ಲಮ್ ಅಥವಾ ನಾವು ಹೇಳೋ ಆ ಪ್ರಾಬ್ಲಮ್ಮು ಐಡೆಂಟಿಫೈ ಆಗೋದು ತುಂಬ ಕಮ್ಮಿ, ಅಥವಾ ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಕರೆಕ್ಟಾಗಿ ರಿಪೇರ್ ಆಗೋದು ರೇರ್ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಓಕೆ ಒಂದು ರೇಂಜ್ ಕ್ಲೀನಾಗಿ ಮಾಡಿಕೊಟ್ರು. ಅದಾದ್ಮೇಲೆ ಒಂದೊಂದೇ ಪ್ರಾಬ್ಲಮ್ಮು ಸಣ್ಣ ಪುಟ್ಟ ಒಂದು ಇದಾಗ್ತಾನೆ ಇರುತ್ತೆ. ಅದಕ್ಕೆ ಮುಂಚೆ ಇಟ್ ವಾಸ್ ವೆರಿ ಗುಡ್. ಅಲ್ಲಿಂದ ಈಗ ಒಂದು ನಮ್ಮ ಈ ಅಕ್ಷಯ ಕಾರ್ ಕೇರ್ನ ಯಾರು ರೆಫರ್ ಮಾಡಿ ಸರ್ ನಿಮಗೆ? ನಮ್ಮ ಸಬ್ಸ್ಕ್ರೈಬರ್ಸ್. ಆ್ಯಕ್ಚುಲಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು. ಚಂದಾಪುರ ಹತ್ರ ಹಲವಾರು ವಿಡಿಯೋಸ್ ಮಾಡ್ತಾನೆ ಇರ್ತೀವಿ, ನಾವು ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಸೊ ಯಾವುದೋ ಒಂದು ಹೋಟ್ಲ್ ಅವರು ಆ್ಯಂಡ್ ಸಬ್ಸ್ಕ್ರೈಬರ್ಸು ಹೇಳಿದ್ರು ನೀವು ಈ ಗಾಡಿದನ್ನೆಲ್ಲ ಇದು ಮಾಡಿ, ಯಾಕಂದರೆ ಸರ್ವಿಸ್ ಸೆಂಟ್ರು ಹಲವಾರು ಇದ್ದಾವೆ. ಬಟ್ ಕ್ಲೀನಾಗಿ ನಮ್ಮ ಕನ್ನಡದವರು ಒಂದು ಕೇರ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ರೀತಿ ಇರ್ಬೋದು, ವರ್ಕ್ ಫಿನಿಶ್ ಮಾಡೋದು ಏನು ನಿಮಗೆ ಒಂದು ಪ್ರಾಮಿಸ್ ಮಾಡಿರ್ತಾರೋ, ಕಮಿಟ್ಮೆಂಟ್ ಕೊಟ್ಟಿರ್ತಾರೋ ಅದನ್ನು ಫಿನಿಶ್ ಮಾಡೋದು ಇವ್ರು ಬೆಸ್ಟ್ ಅಂತ ಹೇಳಿದ್ರು. ನಾನು ಹಲವಾರು ಟ್ರಾವೆಲ್ ಮಾಡಿದೆ, ಈ ಕಡೆ ಸುತ್ತಮುತ್ತ ನೋಡಿದೆ, ಡೈರೆಕ್ಟಾಗಿ ಚೆಕ್ ಮಾಡಿದೆ. ನಮಗೆ ಮಾತಾಡಿದಾಗ ಗೊತ್ತಾಗ್ಬಿಡುತ್ತೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು, ಏನು ವರ್ಕ್ ಮಾಡ್ತಾರೆ ಅಂತ. ಸೊ ನಿಮ್ಮ ಹತ್ರ ಮಾತಾಡಿದಾಗ ನನಗೆ ಒಂದು ಫುಲ್ಲು ಕ್ಲಾರಿಟಿ ಸಿಕ್ತು. ಸೊ ಹಾಗಾಗಿ ನಮ್ಮ ಗಾಡಿ ನಿಮ್ಮ ಹತ್ರ ಕೊಟ್ಟರೆ ಸೇಫ್ ಅಂತ ಒಂದು ಇದು ಮಾಡಿಕೊಂಡು ಡೈರೆಕ್ಟ್ ಬಂದ್ಬಿಟ್ಟಿದ್ದೀವಿ. ಕ್ಯಾಮ್ರಾ ಎತ್ಕೊಂಡು ಅದನ್ನು ನಮ್ಮ ಜನಕ್ಕೂ ತೋರಿಸ್ಬೇಕು. ಯಾಕಂದರೆ ಇಲ್ಲಿ ಹಲವಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ನೋಡಿ ಅವ್ರ ಗಾಡಿನ ಒಂದು ಸೇಫಾಗಿ ಇದು ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ಒಂದು ಶೋರೂಮಲ್ಲಿ ರೆಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ನಿಮ್ಮ ಶೋರೂಮಿಗೆ ಬಂದಿದ್ದೀವಿ ಈಗ. ಓಕೆ ಸರ್, ನೀವಾಗೆ ಬಂದಿದ್ದೀರಾ ಈಗ? ನಿಮ್ಮನ್ನು ಮೀಟ್ ಮಾಡಿದ ಫಸ್ಟ್ ಟೈಮ್? ಡೆಫಿನೆಟ್ಲಿ ರ್ಯಾಂಡಮ್ ಆಗೇ ಬಂದಿದ್ದು. ಸಬ್ಸ್ಕ್ರೈಬರ್ಸ್ ಎಲ್ಲ ಇದು ಮಾಡ್ತಾ ಇರ್ತಾರೆ, ನಾವು ಹೋಗಿ ಚೆಕ್ ಮಾಡ್ತೀವಲ್ಲ. ಬಟ್ ನನಗೆ ಇಲ್ಲಿ ಬಂದಿದ ತಕ್ಷಣ ಆ ಫೀಲ್, ಒಂದು ವೈಬ್ ಸಿಗುತ್ತೆ ನಮಗೆ. ಇಲ್ಲಪ್ಪ ಇದು ಕರೆಕ್ಟ್ ಜಾಗ ಅನ್ನೋ ಥರ ನಮಗೆ ಒಂದು ಇದು ಸಿಕ್ಬಿಡುತ್ತೆ. ಸೊ ಬ್ಯಾಕ್ ಟು ಅಕ್ಷಯ ಕಾರ್ ಕೇರ್. ಸರ್ವೀಸಸ್ಸು ಸರ್ ಏನು ಆಲ್ಮೋಸ್ಟ್ ಎಲ್ಲನೂ ಅವೈಲೇಬಲ್ ಇರುತ್ತಾ ಹೇಗೆ ಸರ್? ನಮ್ಮಲ್ಲಿ ನಾವು ಇದನ್ನು ಓಪನ್ ಮಾಡಿದ್ದು ರೀಸೆಂಟಾಗಿ ಒಂದು 3 months ಆಯ್ತು ಸರ್. 3 months ಆಗಿದೆ ಓಪನ್ ಆಗಿ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆನೇ ಇದೆ. ಎಕ್ಸ್ಪೀರಿಯನ್ಸ್ ಇದೆ ಸರ್, ಇಲ್ಲ ಅಂತಲ್ಲ. ಒಂದು 12-15 ವರ್ಷ ಮಿನಿಮಮ್ ಅಲ್ಲಿ ಇದೀವಿ. ಓಕೆ. ಯಾಕಂದ್ರೆ ನಾವು 3 ಜನ ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಪಾರ್ಟ್ನರ್ಶಿಪ್ ಅಲ್ಲಿ ಅಂದಾಗ ನಾವು ಕೆಲಸ ಮಾಡೋದು ಕೂಡ ನಾವು ಯಾರನ್ನೇ ಎಕ್ಸ್ಟ್ರಾ ಮ್ಯಾನ್ ಪವರ್ ಇಟ್ಕೊಂಡು ಕೆಲಸ ಮಾಡೋದೇ ಇಲ್ಲ. ನಮ್ಮ ಥಾಟ್ ಏನಂದ್ರೆ ನಮಗೆ ಏನು ಬೇಸಿಕ್ ಆಗಿ ನಮಗೆ ಯಾವ ತರ ನಾವು ಕೆಲಸ ಮಾಡಿದ್ದು ಒಂದು ಪ್ರತಿಷ್ಠಿತ ಶೋರೂಮ್ ಅಲ್ಲಿ ವರ್ಕ್ಶಾಪ್ ನೇಮ್ ಇರುವಂತ ಒಂದು ವರ್ಕ್ಶಾಪ್ ಅಲ್ಲಿ ಒಂದೇ ಕಡೆ ಕೆಲಸ ಮಾಡಿದ್ವಿ. ಅಲ್ಲಿಂದ ಬಂದು ಅದೇ ಥಾಟ್ ಪ್ರಕಾರನೇ ಅದೇ ಪ್ರೊಸೀಜರ್ ಪ್ರಕಾರ ಇಲ್ಲಿ ಕೆಲಸ ಮಾಡಬೇಕು. ನಮ್ಮ ಇನ್ಪುಟ್ ಅದು ಏನಿರಬೇಕು ಅದೇ ತರ ಪ್ರೊಸೀಜರ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಇದುವರೆಗೂ 3 ತಿಂಗಳು ಅದೇ ಮಾಡಿದ್ವಿ. ಇನ್ನು ಮುಂದೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಉದ್ದೇಶ. ಸೂಪರ್. ಬಟ್ ಇದು ಕಸ್ಟಮರ್ಗೆ ನಾವು ಇದುವರೆಗೂ ಕೂಡ ಒಂದು ನಮ್ಮ ಹೆಸರನ್ನ ಹೊರಗಡೆ ಮಾರ್ಕೆಟಿಂಗ್ ಆಗಿ ಹೋಗಿಲ್ಲ. ಯಾಕಂದ್ರೆ ನಮಗೆ ಇದುವರೆಗೆ ಬಂದಿರೋ ಕಸ್ಟಮರ್ಸ್ ನಿಮ್ಮನ್ನ ಯಾರು ರೆಫರ್ ಮಾಡಿದ್ರೆ ಅದರ ರೆಫರೆನ್ಸ್ ದಟ್ ಇಸ್ ದ ಬಿಗ್ಗೆಸ್ಟ್ ಒಂದು ಕಾಂಪ್ಲಿಮೆಂಟ್ ನಮ್ಮ ಒಂದು ಶೋರೂಮ್ಗೆ. ಖಂಡಿತ. ಯಾಕಂದ್ರೆ ಗಾಡಿ ಸೇಫ್ಟಿ ಒಂದು ಅವ್ರ ಫ್ರೆಂಡ್ಸ್ಗೆ ಹೇಳೋದಾಗ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಂಡ್ ಏನೇ ಇದ್ರು ಫಸ್ಟ್ ನೀವು ಚೆಕ್ ಮಾಡ್ತೀರಾ, ಅದು ನನಗೆ ಬಹಳನೇ ಖುಷಿ ಆಯ್ತು. ಹುಡುಗರನ್ನ ಕಳಿಸಿ ಅಥವಾ ಅದು ಮಾಡ್ತಾರೆ ಇಲ್ಲ. ಅದಂದ್ರೆ ಏನಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ನಮ್ದು ನಾವು ಕಸ್ಟಮರ್ ಇಂದ ಬ್ರ್ಯಾಂಡ್ ನಮ್ದು ಹಿಂಗ್ ಉಳಿಬೇಕು ಅನ್ನೋದು ನಮ್ಮ ಥಾಟ್. ಅಂದ್ರೆ ನಮ್ಮ ಕೆಲಸ ನಮ್ಮ ಬ್ರ್ಯಾಂಡ್ ಉಳ್ಕೋಬೇಕು ಅನ್ನೋದು. ಈ ಅಕ್ಷಯ ಕಾರ್ ಕೇರ್ ಹೆಸರು ಇಟ್ಟಿದ್ದು ಅದಕ್ಕೋಸ್ಕರ. ಅಕ್ಷಯದ ಹೆಸರಲ್ಲೇ ಅದರಲ್ಲಿ ಇದೆ. ಆ ಹೆಸರು ಇರೋದೇ ಅಕ್ಷಯ ಏನಂದ್ರೆ ಅದೇನು ಇನ್ನು ಬೆಳೆಯುವಂಥದ್ದು, ಗ್ರೋತ್ ಆಗಬೇಕು ಅಂತ ಅಕ್ಷಯ ಅನ್ನೋದು. ಆದ್ರೆ ಆ ಅಕ್ಷಯ ಅನ್ನೋದು ಯಾವ ತರ ಬೆಳಿಬೇಕು ಅಂದ್ರೆ ಕಸ್ಟಮರ್ ಇಂದ ಕಸ್ಟಮರ್ ಆಗಿ ಹೋಗ್ಬೇಕು. ನಿಜ. ಅಂದ್ರೆ ನಾವು ಮಾಡೋ ಕೆಲಸ ನೆನ್ಸ್ಕೊಂಡು ಕಸ್ಟಮರ್ಗೆ ಇನ್ನೊಬ್ಬರ ಬಾಯಿಂದ ಹೌದಪ್ಪ ನಾವು ಮಾಡಿಕೊಟ್ಟ ಕಂಪ್ಲೇಂಟ್ಗಳು ಕ್ಲೋಸ್ ಆಗ್ತವೆ, ಕೆಲಸ ಮುಗಿಸ್ಕೊಡ್ತಾರೆ, ಕ್ಲೀನಾಗಿ ಆಗುತ್ತೆ, ಇನ್ ಟೈಮ್ ಸಿಗುತ್ತೆ ಅನ್ನೋ ಒಂದು ಇದರದ್ರಿ ಮಾಡ್ಕೊಡ್ಬೇಕು. ಪ್ಲಸ್ ಎಕ್ಸ್ಪೀರಿಯನ್ಸ್ ನಮಗೆ ರೆಫರೆನ್ಸ್ ಬರೋದು. ನಾವು ಹಳೆ ಕಸ್ಟಮರ್ ಆಗಲಿ, ನಾವು ಇಷ್ಟು ವರ್ಷ ಇಲ್ಲಿ ಇದ್ದೀವಿ ಅಂದ್ರೆ
ರೆಫರೆನ್ಸ್ ಇಂದ ಬರ್ತವೆ. ಈಗ ನಾವು ಇಲ್ಲಿ ಮಾಡಿದ ರೆಫರೆನ್ಸ್ ಈಗ ನೀವು ಒಬ್ರು ಆಗಿರ್ಬೋದು, ನಿಮ್ಮಿಂದ ನೀವು ಈಗ ಇವತ್ತು ನೀವು ನಮ್ಮ ಫಾಲೋವರ್ಸ್ ಅಂದ್ರೆ ನಿಮ್ಮನ್ನ ಕೇಳ್ಕೊತಾರೆ, ನೀವು ಹೇಳ್ತೀರಾ ಈ ತರ ಮಾಡಿ, ಅಂದ್ರೆ ನಿಮ್ಮ ಫಿಸಿಕಲ್ ಆಗಿ ನೀವೇನ್ ಕೆಲಸ ಮಾಡಿ ನೋಡಿರ್ತೀರ, ಇಲ್ಲಿ ನೀವು ಅದನ್ನ ಹೇಳ್ದಿರ್ತೀರ ಅವಾಗ, ಹೌದು ಈ ತರ ಮಾಡಿದ್ವಿ, ಈ ತರ ಕೆಲಸ ಆಗಿದೆ ನಮಗೆ, ಈ ತರ ಹೇಳಿರೋ ಪ್ರಾಬ್ಲಮ್ ಸರಿಯಾಗಿದ್ಯಾ, ಅದು ಮೇನ್ ಒಂದು ಇದಾಗುತ್ತೆ, ಅದೊಂದು ಆಗುತ್ತೆ. ಏನೇ ಪಬ್ಲಿಸಿಟಿ ಮಾಡಿದ್ರು ಎಂಡ್ ಆಫ್ ದ ಡೇ ಅದು ಜಾಸ್ತಿ ದಿನ ಬರಲ್ಲ, ಇದು ಉಳ್ಕೊಳ್ಳುತ್ತೆ ಮಾಡಿದ ಕೆಲಸ. ಸರ್ ಇವತ್ತಿನ ದಿನದಲ್ಲಿ ಅಮೌಂಟ್ ಅನ್ನೋದಕ್ಕಿಂತ ಅಮೌಂಟ್ ಒಂದು ಭಾಗ ಅಷ್ಟೇ. ಆ ಅಮೌಂಟ್ ಅಲ್ಲಿ ನಾವು ಬಾರ್ಗಿ ಮಾಡಕ್ಕೆ ನಾವು ಕ್ವಾಲಿಟಿಯಲ್ಲಿ ಮತ್ತೆ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಕ್ವಾಲಿಟಿ ಕೆಲಸ ಕಾಂಪ್ರಮೈಸ್ ಮಾಡಲ್ಲ, ಜೆನ್ಯೂನ್ ಪಾರ್ಟ್ ಹಾಕ್ತಿವಿ. ಕಸ್ಟಮರ್ ಅಕಸ್ಮಾತ್ ಇಲ್ಲ ಜಾಸ್ತಿ ಆಗುತ್ತೆ ಅಂದಿದ್ರೆ ನಾವು ಕೆಲಸ ಮಾಡೋರು, ಕೆಲಸ ಯಾವ ತರ ಕೆಲಸ ಹೆಂಗೆ ಮಾಡೋಕ್ಕೂ ನಾವು ರೆಡಿ ಇದೀವಿ. ಕರೆಕ್ಟ್. ನಮಗೆ ಒಂದು ಕೆಲಸನ ಒಂದು ಬ್ರೇಕ್ ಪ್ಯಾಡ್ ನ ಹಾಕೋ ಪ್ರೊಸೀಜರ್ ಅದೇ ತರ ಹಾಕ್ಲೇಬೇಕು. ಇಲ್ಲ ಕಸ್ಟಮರ್ ಇನ್ನು ಕಮ್ಮಿ ಆಗ್ಬೇಕು, ಅಲ್ಲಿ ಕಮ್ಮಿ ಇದೆ ಇಲ್ಲಿ ಕಮ್ಮಿ ಇದೆ ಅಂತಾರೆ. ಸರ್ ಕಮ್ಮಿ ಇದ್ರೆ ಕಸ್ಟಮರ್ ಆಪ್ಷನ್ ಕೊಡ್ತೀವಿ ಸರ್, ಪಾರ್ಟ್ ತಗೊಂಬನ್ನಿ ಕೊಡ್ತೀವಿ ನಾವು ಅಂತ ಆಪ್ಷನ್ ಕೂಡ ಮಾಡ್ತೀವಿ ನಾವು. ನಮ್ಮಲ್ಲೂ ಕೂಡ ಸ್ಪೇರ್ ಪಾರ್ಟ್ಸ್ ಇಟ್ಬಿಟ್ಟು ನಾವೇ ಸ್ಪೇರ್ ಪಾರ್ಟ್ಸ್ ಮಾಡ್ಬಿಟ್ಟು ಜೆನ್ಯೂನ್ ಪಾರ್ಟ್ ಹಾಕ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಇದು ನಮ್ಮ ಪ್ರೇಯರ್. ಯಾಕಂದ್ರೆ ನಮಗೆ ಬೆಸ್ಟ್ ಆಪ್ಷನ್ಸ್ ಕೊಡ್ತೀರಾ ನೀವು, ಮ್ಯಾಕ್ಸಿಮಮ್ ಏನಾಗುತ್ತೋ ಟ್ರೈ ಮಾಡಿ. 2 ಆಪ್ಷನ್. ಹೌದು ಸರ್. ಈಗ ಕೆಲವರು ಟ್ಯಾಕ್ಸಿ ಅವ್ರು ಇರ್ತಾರೆ, ಟ್ಯಾಕ್ಸಿ ಅವ್ರಿಗೆ ರೀಸನಬಲ್ ಬೇಕು ಅಂತಾರೆ, ಅವ್ರಿಗೆ ಅವರೇ ಕೆಲವು ಐಟಮ್ ಅವರೇ ತಗೊಂಡ್ಬರ್ತಾರೆ, ಅಂತವ್ರಿಗೆ ಆಪ್ಷನ್ ಕೊಡ್ತೀವಿ, ತಂದು ಕೊಡಿ ಸರ್ ನಾವು ಕೆಲಸ ಮಾಡಿ ಸರ್ವಿಸ್ ಅಂತ ಕೆಲಸ ಮಾಡ್ಕೊಡ್ತೀವಿ. ಇಲ್ಲಿ ಕೂಡ ಮತ್ತೆ ಮಾರ್ನಿಂಗ್ ಒಂದು ನಮಗೆ ಟೈಮಿಂಗ್ಸ್ ಅನ್ನೋದಿಲ್ಲ ಸರ್. ಮಾರ್ನಿಂಗ್ ಟೈಮಿಂಗ್ಸ್ ಇದೆ. ಮಾರ್ನಿಂಗ್ 8:30 ಓಪನ್ ಮಾಡಿದ್ರು, ನೈಟ್ ನಿಯರ್ ನಾರ್ಮಲ್ ಆಗಿ 9-9:30, ಕೆಲವೊಂದು ಟೈಮ್ ನಾರ್ಮಲ್ ಆಗಿ 12 o'clock ತನಕ ಕೆಲಸ ಮಾಡೋದು ಇದೆ. ಗಾಡಿ ಇದ್ದ ಕೆಲಸ ಇತ್ತ ನಾವು ಕೆಲಸ ಮಾಡ್ಬಿಟ್ಟು ಮುಗಿಸ್ಕೊಡ್ತೀವಿ. ಮಾರ್ನಿಂಗ್ ಬೆಳಿಗ್ಗೆ ಬಂದಾಗ ನಮಗೆ ವರ್ಕ್ಶಾಪ್ ಫ್ರೀ ಆಗಿರ್ಬೇಕು, ಹೊಸ ಗಾಡಿಗಳಿಗೆ ಕೆಲಸ ಮಾಡಿ ಇರಬೇಕು ಅಂತ ನಮ್ಮ ಆ ಥರ ಕೆಲಸ. ಈಗ ಇದ್ರ ಲೊಕೇಶನ್ ಹೇಳ್ಬಿಡಿ ಜನಕ್ಕೆ ಬರಬೇಕು. ಸರ್ ನಿಮಗೆ ನಾವು ಲೊಕೇಶನ್ ಅಂತ ಹೇಳ್ಬೇಕಾದ್ರೆ ನಾವು ಚಂದಾಪುರದಲ್ಲಿ ಮಾರ್ಕೆಟ್ ರೋಡ್, ಅಂದ್ರೆ ಆನೇಕಲ್ ತಾಲೂಕಿದು ಸಂತೆ ರೋಡ್, ಚಂದಾಪುರದಲ್ಲಿ ನಾವು ಧ್ವಂಸಂದ್ರ ರೋಡ್ ಬರುತ್ತೆ, ಕೆರೆ ಎದುರು ಚಂದಾಪುರ ಕೆರೆ ಆಗಿ ಮುಂದೆ ಬಂದಾಗ ಒಂದು ಚಂದಾಪುರ ಸರ್ಕಲ್ ಇಂದ ಒಂದು 600 ಮೀಟರ್ ಮುಂದೆ ಸರ್, ಮುಂದೆ ರೈಟ್ ಸೈಡ್ ಸಿಗುತ್ತೆ. ಮೈನ್ ರೋಡ್ ಕಾಣ್ತಾ ಇರುತ್ತೆ, ಅಕ್ಷಯ ಕಾರ್ಕೆ ಅಂತ ಕಾಣ್ತಾ. ನಿಮ್ಮ ಪರಿಚಯ ಮಾಡ್ಕೊಡಿ ಫಸ್ಟ್ ನಮ್ಮ ಆಡಿಯನ್ಸ್. ಸರ್ ನನ್ನ ಹೆಸರು ವೇಣುಗೋಪಾಲ್ ಅಂತ, ನಾನು ಇಲ್ಲೊಬ್ಬ ಪಾರ್ಟ್ನರ್. ನಾನು ನಿಯರ್ಲಿ ಒಂದು ವರ್ಕ್ಶಾಪ್ ಅಲ್ಲಿ ಬೇಸಿಕ್ ಆಗಿ ಟೆಕ್ನಿಷಿಯನ್ ಆಗಿ, ಅಲ್ಲಿಂದ ಅಡ್ವೈಸರ್ ಆಗಿ, ಅಲ್ಲಿಂದ ಮ್ಯಾನೇಜರ್ ಆಗಿ, ಈಗ ನಾವು ಒಂದು ಥಾಟ್ ಮುಖಾಂತರ ಹೊರಗೆ ಬಂದು ನಾವೊಂದು ಅಕ್ಷಯ ಕಾರ್ಕೆ ಹೆಸರಲ್ಲಿ ಒಂದು ವರ್ಕ್ಶಾಪ್ ಓಪನ್ ಮಾಡಿದ್ವಿ. ಓಕೆ, ನಿಯರ್ಲಿ ಒಂದು 13 to 15 years ಎಕ್ಸ್ಪೀರಿಯನ್ಸ್ ನಮಗಿದೆ. ನನ್ನೊಟ್ಟಿಗೆ ಇಬ್ರು ಕೊಳಿಗಳು ಕೂಡ ನಾವು ಒಟ್ಟಿಗೆ, ಅಂದ್ರೆ ನಾವು ಎಲ್ಲಿ ಕೆಲಸ ಮಾಡಿದ್ವೋ ಒಟ್ಟಿಗೆ ಕೆಲಸ ಮಾಡ್ಬಿಟ್ಟು ಅಲ್ಲಿಂದ ಬಂದವರು, ಕಂಟಿನ್ಯೂ ಮಾಡ್ತಾ ಇದೀವಿ. ಆ ಕೆಲಸನೂ ಕೂಡ ಆ ತರ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಇನ್ನೊಂದು ಕಸ್ಟಮರ್ಗೆ ನಾವು ಏನು ಕೊಡ್ಬೇಕು ಅನ್ನೋ ನನ್ನ ಥಾಟ್ ಇದ್ರೆ ಅದೇ ತರ ಆ ಕಡೆ ಇನ್ಪುಟ್ ಕೂಡ ತಗೋಬೇಕು. ನಮ್ಮೊಟ್ಟಿಗೆ ಇನ್ನಿಬ್ರು ಇದ್ದಾರೆ, ಅವರು ಕೂಡ ಕೆಲಸ ಮಾಡ್ತಾರೆ. ಅವರು ಕೂಡ 15 to 17 years ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಲ್ಲಿ ಏನು ಕೆಲಸ ಆಗಲ್ಲ ಅಂತಿಲ್ಲ, ಪ್ರತಿಯೊಂದು ಕೆಲಸ ನಾರ್ಮಲ್ ಆಗಿ ನಮ್ಗೆ ಜಾಸ್ತಿ ಹೈಯೆಸ್ಟ್. ಈಗ ಈ ನಡುವೆ ರೆಫರೆನ್ಸ್ ಬರ್ತಿರೋದು ಇಂಜಿನ್ ಗೇರ್ ಬಾಕ್ಸ್ ಸಂಬಂಧಪಟ್ಟ ಕೇಸ್ಗಳು ತುಂಬಾ ರೆಫರ್ ಮಾಡಿ. ಹೌದು, ನಾವು ನಿಯರ್ಲಿ 3 ತಿಂಗಳಲ್ಲೊಂದು 14 to 15 ಇಂಜಿನ್ ಗಾಡಿಗಳನ್ನ ರೆಡಿ ಮಾಡ್ಬಿಟ್ಟು ಕಳಿಸಿ ಆಯ್ತು. ಇನ್ನು ಆಲ್ರೆಡಿ 2 ಗಾಡಿಗಳು ಇದಾವೆ, ಬಟ್ ಅಪ್ರೂವ್ ಆಗಿದೆ. ಇನ್ನು ಐಟಮ್ಗೋಸ್ಕರ ಕಾಯ್ತಾ ಇದೀವಿ. ಬಟ್ ಮೇನ್ ಪ್ರಾಬ್ಲಮ್ ಬಂದು ಅದೊಂದು ಅದಕ್ಕೆ ರೆಫರೆನ್ಸ್ ಇಂದಲೇ ಬಂದಿದ್ದು ನಮಗೆ. ಸ್ಟಾರ್ಟಿಂಗ್ 1-2 ನಮ್ಮ ಕಸ್ಟಮರ್ ಇದ್ವು, ಆಮೇಲೆ ಯಾರೋ ರೆಫರೆನ್ಸ್ ಬಂದ್ಬಿಟ್ಟು ಗಾಡಿ ಮಾಡ್ಕೊಡ್ತಿದೀವಿ. ಅವರಿಂದ ಒಬ್ರು ಅದೇ ಬಾಯಿ ಮುಖಾಂತರ ಹೋಗ್ತಾವಲ್ಲ, ಅದರಿಂದಾಗಿ ನಾವಿನ್ನು ಮುಂದೆಗೆ ಒಂದೊಂದೇ ಪ್ರಾಸೆಸ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಕೆಲಸ ಮಾಡಿ. ಥ್ಯಾಂಕ್ ಯು. ಸೊ ಅಕ್ಷಯ ಕಾರ್ಕೇರ್ ಇಲ್ಲಿ ಬಂದಿದ್ದೀರಾ, ಯಾವಾಗಲಿಂದ ನೀವು ಗಾಡಿ ಇದು ಮಾಡ್ತಾ ಇದ್ದೀರಿ ಇಲ್ಲಿ? ಸರ್ ಅಕ್ಷಯ ಕಾರ್ಕೇರ್ ಓಪನ್ ಆಗಿ ರೀಸೆಂಟಾಗಿ ಓಪನ್ ಆಯಿತು. ಸೊ ಆವತ್ತಿಂದನೂ ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಕೂಡ ಈ ಟೆಕ್ನಿಷಿಯನ್ಸು ಮೇಯ್ನ್ ನಾವು ಬರ್ತಾ ಇರೋದು ಟೆಕ್ನಿಷಿಯನ್ಸ್ಗೋಸ್ಕರ. ಮೇನ್ ಈ ಟೀಮು ಏನು ಅಂದರೆ ಇವಾಗ ನಾವು ನಾರ್ಮಲ್ ಆಗಿ ಎಲ್ಲರೂ ಶೋರೂಮ್ ನೋಡಿ, ಅಲ್ಲಿ ಇಂಟೀರಿಯಲ್ ನೋಡಿ, ಎಕ್ಸ್ಟೀರಿಯಲ್ ನೋಡಿ ಹೋಗ್ತಾರೆ. ಬಟ್ ನಮಗೆ ಬೇಕಾಗಿರೋದು ಮೇಯ್ನು ಟೆಕ್ನಿಷಿಯನ್ ಯಾವ ಥರ ಕೆಲಸ ಮಾಡ್ತಾರೆ, ಅವ್ರಿಗೆ ಈ ಗಾಡಿ ಬಗ್ಗೆ ಏನು ಗೊತ್ತು, ಯಾವ ರೀತಿ ಅನ್ನೋದು ನಮ್ಮ ಮೇಯ್ನ್ ಇಂಪಾರ್ಟೆಂಟು. ಸೊ ಕಸ್ಟಮರ್ಸ್ ಅದನ್ನು ನೋಡಿ ತುಂಬ ಜನ ಬರ್ತಾರೆ. ಇವಾಗ ನಾನು ಆಗಲಿ, ಚರಣ್ ಆಗಲಿ, ಈಸ್ ಎಕ್ಸ್ಪರ್ಟ್ ಫಾರ್ ಎನಿಥಿಂಗ್ ಇನ್ ಮಾರುತಿ. ಯಾವುದೇ ಐಟಮ್ ಆಗಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ ಇಮಿಡಿಯೇಟ್ ಹೇಳ್ತಾರೆ. ರಂಜನ್ ಬಂದು ಎಕ್ಸ್ಪರ್ಟ್ ಇನ್ ಟೆಕ್ನಿಷಿಯನ್, ಏನೇ ಆಗಲಿ ಅವರು ಏನೇ ಐಟಮ್ ಆಗಲಿ ನಿಮ್ಗೆ ಎಷ್ಟು ಬೇಗ ಬೇಕು ಅಷ್ಟು ಬೇಗ ರೆಡಿ ಮಾಡಿಕೊಡ್ತಾರೆ, ಆಮೇಲೆ ಸಾಲ್ವ್ ಮಾಡ್ತಾರೆ. ಬಟ್ ಆಮೇಲೆ ಕಸ್ಟಮರ್ಗೆ ಭಯ ಪಡೋ ಥರ ಸರ್ ಇದು ಮಾಡಲೇಬೇಕು, ಇದು ಆ ಥರ ಅಂತ ಯಾವುದೇ ಪ್ರೆಷರ್ ಆಗಿ ಹೇಳಲ್ಲ. ಅದೊಂದು. ಆಮೇಲೆ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಕಸ್ಟಮರ್ಗೆ ಏನೇ ಪ್ರಾಬ್ಲಮ್ ಒಂದು ಇಮಿಡಿಯೇಟ್ ರೀಸಾಲ್ವ್ನೆಸ್ ಮೇಯ್ನ್, ಅದೊಂದು ನಮ್ಗೆ ಬೇಕಾಗಿರೋದು. ಕೆಲವ್ರು ಏನು ಮಾಡ್ತಾರೆ, ನಮಗೆ ಗಾಡಿ ಕ್ಲೀನ್ ಆಗಿದೆಯಾ, ಒರೆಸಿದಾರಾ, ಇಂಟೀರಿಯಲ್ ಚೆನ್ನಾಗಿದೆಯಾ ಅಂತ ನೋಡ್ತಾರೆ. ಬಟ್ ಕಸ್ಟಮರ್ ಬೇಕಾಗಿರೋದು ಇಂಜಿನ್ ಏನು ರೆಡಿ ಇದೆ, ಎಷ್ಟು ಕಿಲೋಮೀಟರ್ ಓಡುತ್ತೆ, ನಮಗೇನು ಪ್ರಾಬ್ಲಮ್ ಆಗಲ್ಲ. ಇವತ್ತವರೆಗೂ ನಾನು 12 ವರ್ಷದಿಂದ ಗಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಇವರಿಬ್ಬರೇ ನಾನು ಗಾಡಿ ಸರ್ವಿಸ್ ಮಾಡ್ತಾ ಇರೋದು. ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಆವತ್ತಿಂದ ಇವತ್ತವರೆಗೂ
ಯಾವುದೇ ಗಾಡಿ ಪ್ರಾಬ್ಲಮ್ ಅದು ಅವ್ರ ಹತ್ರನೇ ಹೋಗ್ತೀನಿ. ಇವಾಗ ಒಂದು ಗಾಡಿ ಬಿಟ್ಟಿದ್ದೀನಿ ಫುಲ್ ಇಂಜಿನ್ ವರ್ಕು. ಓಕೆ. ಆ್ಯಕ್ಚುಲಿ ಶೋರೂಮಲ್ಲಿ 3 ಲಕ್ಷ ಕೊಟೇಶನ್ ಕೊಟ್ಟರು. ನಾನು ಬಂದು ಇವ್ರ ಹತ್ರ ಕೇಳಿದೆ, ಅವ್ರೇನು ಸರ್ ಪಾರ್ಟು ನಮಗೆ ಲೇಬರ್ ಏನಿದೆ ಅದು ಮಾತ್ರ ಮಾಡಿ ನಮ್ಗೆ ಎಕ್ಸ್ಟ್ರಾ ಬೇಡ ಅಂತಂದ್ರು. ಓಕೆ. ಸೊ ಅಲ್ಲಿ ಇವತ್ತಿಗೂ ನನ್ನ ಗಾಡಿ 2,88,000 ಓಡಿದೆ, ಒಂದು ಹತ್ರ ಗಾಡಿ ಸ್ಟಾಪ್ ಆಗಿದೆ. ಓಕೆ. ಸೊ ಮೈನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಫುಲ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಯಾರಿಗೆ ಆಗಲಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಬನ್ನಿ ಒಂದ್ಸಲ ನೋಡಿ ಆಮೇಲೆ ನೀವೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ. ಸೂಪರ್. ಸೊ ಥ್ಯಾಂಕ್ ಯು ಸೊ ಮಚ್, ತುಂಬ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು. ಈ ಹೊಸ ಒಂದು ಶಾಖೆಗೆ ಏನು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇವರು ವರ್ಕ್ ಈಸ್ ವರ್ಷಿಪ್ ಅಂತ ಒಂದು ಗಾದೆ ಇದೆ. ಸೊ ಏನು ಅಂದರೆ ನಾವು ಕೆಲಸ ಏನು ಮಾಡ್ತೀವೋ ಅದ್ರ ನೋಡಿ ನಮಗೆ ಪ್ರತಿಫಲ ಸಿಗುತ್ತೆ ಅಂತ. ಸೊ ಇವ್ರು ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ, ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇನ್ನೂ ನಿಮ್ಗೆ ಜಾಗ ಸಾಲಲ್ಲಪ್ಪ, ಇನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಸೊ ಮಾಡ್ತಾರೆ, ತುಂಬ ಚೆನ್ನಾಗಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಿಸ್ಟೆನ್ಸ್ ಸೆನ್ಸ್ ಮಾಡಿ ಎಷ್ಟು ಈ ಗಾಡಿದು ಡೇಟಾ ಆಲ್ರೆಡಿ ಸ್ಪೀಡ್ ಆಗಿದೆ ಬಂತು, ಒಳ್ಳೆ ಸ್ಯಾಟ್ರಸಿಂಗ್ ಅಂತ ಇದರದ್ದು ಡೇಟಾ ಅದರಲ್ಲಿ ಆಲ್ರೆಡಿ ಫೀಡ್ ಆಗಿದೆ. ಓಕೆ. ಆ ಡೇಟಾನ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ ಈ ಗಾಡಿಯಲ್ಲಿ, ಆ ಡೇಟಾ ಕರೆಕ್ಟ್ 10 ಮಿನಿಟ್ಸ್ ಹೆಚ್ಚು ಕಮ್ಮಿ ಇದೆ. ಓಕೆ. ಓಕೆ. ವೀಕ್ ಆಗ್ತಾ ಹೋಗುತ್ತೆ, ರನ್ ಆಗ್ತಾ ಅಂದರೆ ಬುಷ್ಗಳು ವೀಕ್ ಆಯ್ತಾ ಅಂದರೆ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನಿಮಗೆ. ಕ್ಯಾಸ್ಟರ್ ಆ್ಯಂಗಲ್, ಕ್ಯಾಮರಾ ಆ್ಯಂಗಲ್. ಓಕೆ. ಪ್ಲಸ್ ಇದ್ರೆ ತೊಂದರೆ, ಮೈನಸ್ ಇರಬಾರ್ದು. ಮೈನಸ್ ಇರಬಾರ್ದು, ಅಂದರೆ ಪ್ಲಸ್ ಅಂದರೆ ಓವರ್ ಪ್ಲಸ್ ಇರಬಾರ್ದು. ಓಕೆ. ಓಕೆ, ಒಂದು ಸ್ವಲ್ಪ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಇದ್ರೆ ಓಕೆ. ಲೈಟಾಗಿ ಹೆಚ್ಚು ಕಮ್ಮಿ ಇದೆ ಏನಾಗಲ್ಲ. 2 ಮಿನಿಟ್ಸ್ 3 ಮಿನಿಟ್ಸ್. ಯಾಕಂದರೆ ಇದೆಲ್ಲ ಇದು ಕ್ಯಾಸ್ಟರ್ ಆ್ಯಂಗಲ್, ಕ್ಯಾಮರಾ ಆ್ಯಂಗಲ್ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಇಲ್ಲ ಈ ಗಾಡಿಯಲ್ಲಿ. ಅಡ್ಜಸ್ಟ್ಮೆಂಟ್ ದೊಡ್ಡ ಗಾಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಈಗ ಇನೋವಾ, ಕ್ರಿಸ್ಟಾ ಅಂತ ದೊಡ್ಡ ಗಾಡಿ ಇದ್ದರೆ ಅದಕ್ಕೆ ಕ್ಯಾಮರಾ ಕ್ಯಾಸ್ಟರ್ ಅಡ್ಜಸ್ಟ್ಮೆಂಟ್ ಇದೆ. ಇದರಲ್ಲಿ ನಿಮಗೆ ಅಡ್ಜಸ್ಟ್ ಇರೋದು ಟೋಯ್ ಮಾತ್ರ. ಟೋಯ್ನ ಒಂದು ಅಡ್ಜಸ್ಟ್ ಮಾಡಿಗೆ ಆಗುತ್ತೆ. ನಾರ್ಮಲ್ ಎಲ್ಲ ಗಾಡಿಯಲ್ಲಿ ಹಂಗೆ ಬರೋದು. ದೊಡ್ಡ ಗಾಡಿಯಲ್ಲಿ ಈ ಫಾರ್ಚೂನರ್ ಅಂಥದ್ದು, ಇನೋವಾ, ಕ್ರಿಸ್ಟಾ ಅದರಲ್ಲಿ ಬರುತ್ತೆ. ಟಾಟಾ ಅದರಲ್ಲೆಲ್ಲ, ಬೊಲೆರೋದಲ್ಲೆಲ್ಲ ಬರುತ್ತೆ ಅಡ್ಜಸ್ಟ್ಮೆಂಟ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಅಡ್ಜಸ್ಟ್ಮೆಂಟ್ ಇರೋದು ಟೋಯ್ ಮಾತ್ರ. ಟೋಯ್ ದೊಡ್ಡ ಇದು ಎರಡು ನಿಮಗೆ ಪ್ಲಸ್ಸಲ್ಲಿದೆ, ಗ್ರೀನಲ್ಲಿದೆ ನೋಡಿ, ಪಕ್ಕ ಇದೆ. ಟೋ ಆ್ಯಂಗಲ್ ಎರಡು ಪಕ್ಕ ಇದೆ. ಎಷ್ಟು ಕೂತಿ ಹಿಂದೆ ಇರ್ಬೇಕು, ಎಷ್ಟು ಮುಂದೆ ಇರ್ಬೇಕಂತ ಇರುತ್ತೆ ಕ್ಯಾಸ್ಟರ್ ಅಂದ್ರೆ. ಆಮೇಲೆ ಕ್ಯಾಮರಾ ಅಂದ್ರೆ ಇನ್ ಔಟ್ ಇರುತ್ತೆ. ಈಗ ಏನಾದ್ರೂ ಡಿಫ್ರೆಂಟ್ ಆಯ್ತಂದ್ರೆ ಕ್ಯಾಮರಾ ಮತ್ತೆ ಇದು ಕ್ಯಾಮರಲ್ಲಿ ನಿಮ್ಗೆ ಎಲ್ಲ ಒಂದು ಇನ್ಸೈಡ್ ಟೈರ್ ಹೋಗುತ್ತೆ, ಇಲ್ಲ ಔಟ್ ಸೈಡ್. ಪ್ಲಸ್ ಜಾಸ್ತಿ ಆಯ್ತಂದ್ರೆ ಔಟ್ ಹೋಗುತ್ತೆ, ಮೈನಸ್ ಆಯ್ತಂದ್ರೆ ಇನ್ ಹೋಗುತ್ತೆ. ಒಂದ್ ಸೈಡ್ ಟೈರ್ನ ಒಂದೇ ಸೈಡ್ ತಿನ್ನುತ್ತೆ. ಸೊ ಅದು ಅದಕ್ಕೆ ಅಡ್ಜಸ್ಟ್ಮೆಂಟ್ ಅದು ಚೆಕ್ ಮಾಡಿ ಪ್ರತಿ ಒಂದು ಸರ್ವಿಸಲ್ಲೂ ಒಂದೊಂದ್ಸಲ ಚೆಕ್ ಮಾಡಬೇಕು. ಯಾಕಂದ್ರೆ ಹಳ್ಳದಲ್ಲಿ ಅದರಲ್ಲಿ ಬಿಟ್ಟು ಜಾಸ್ತಿ ಓವರ್ ಹೋಯ್ತಂದ್ರೆ ನಿಮ್ ಟೈರ್ ಒಂದು 50-60 ಮೇಲೆ ಓಡುವ ಟೈರ್ 5,000ಕ್ಕೆ ಹೋಗ್ಬೋದು, ಹೊಸ ಟೈರ್ ಹಾಕಿದ್ರು. ಅದಕ್ಕೆ ಇದು ಅಡ್ಜಸ್ಟ್ಮೆಂಟ್ ಸರಿ ಇತ್ತಂದ್ರೆ ನಿಮ್ಗೆ ಏನು ಮತ್ತೆ ಡ್ರೈವಿಂಗ್ಗೆ ಹೆವಿ ಕಂಫರ್ಟ್ ಆಗುತ್ತೆ, ಸ್ಮೂತ್ ಇರುತ್ತೆ ಡ್ರೈವಿಂಗ್. ಸ್ಟೇರಿಂಗ್ ವೈಬ್ರೇಷನ್, ಸ್ಟೇರಿಂಗ್ ನಿಮ್ಗೆ ಫುಲ್ ಆಗೋದು ಗಾಡಿ ಆ ಥರ ಏನು ಬರಲ್ಲ, ಸ್ಮೂತ್ ಆಗುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಓಕೆ. ಏನು ಕಿಟ್ಟ ಇದು? ಹೆಡ್ಲೈಟ್ ಕಿಟ್ಟು ಅಂದರೆ ವೋಲ್ಟು ಫೋಕಸ್ ಜಾಸ್ತಿ ಬರೋಕ್ಕೆ, ರೋಡ್ ಡಿಸ್ಟೆನ್ಸ್, ಹೈವೇ ಇದಕ್ಕೆ, ಮತ್ತು ಎಷ್ಟೋ ಗಾಡಿಗೆ ಫೋಕಸ್ ಬರಲ್ಲ, ಫೋಕಸ್ ಬರುತ್ತೆ. ಮತ್ತು ಹೆವಿ ಲೀಗಲ್ಲೇ ಇದು ನಿಮಗೆ. ಅನ್ಲೀಗಲ್ ಬಂದ್ಬಿಟ್ಟು ನಿಮಗೆ LED ಬರುತ್ತೆ ನಿಮಗೆ, ಅದನ್ನು ಯೂಸ್ ಮಾಡೋಂಗಿಲ್ಲ. ಎಷ್ಟು ಪ್ರೈಸ್ ಬರುತ್ತೆ? ಇದು ಬಂದ್ಬಿಟ್ಟು 1250 ಬರುತ್ತೆ. ಬಲ್ಬ್ 2 ಬಲ್ಬು, ಒಂದೊಂದು ಬಲ್ಬು ಬಂದ್ಬಿಟ್ಟು 100/90 ಬಂದ್ಬಿಟ್ಟು ನಿಮಗೆ 135 ಬರುತ್ತೆ. ಅದರಲ್ಲಿ 130/100 ಬರುತ್ತೆ, ಅದು 270 ಬರುತ್ತೆ ಒಂದೊಂದು ಬಲ್ಬಿಗೆ. ಮತ್ತು ಫಿಟ್ಟಿಂಗ್ ಚಾರ್ಜ್ ಸಪ್ರೇಟ್ ಬರುತ್ತೆ. ಮಿಡ್ ರೇಂಜ್ ಇತ್ತು. ಹೌದು. ಇನ್ನು ಫಿಕ್ಸಿಂಗ್ ಚಾರ್ಜಸ್? ಫಿಕ್ಸಿಂಗ್ ಲೇಬರ್ ಎಷ್ಟು ಲೇಬರ್ ಚಾರ್ಜ್ ಅಂದರೆ? ಅದರ 250 ತೊಗೊಳ್ತೀವಿ. ಸೊ ಇದು ಬ್ಯಾಟ್ರಿಗೆ ಇದು ಮಾಡ್ಕೊಳ್ಳೋದಾ? ಹೌದು, ಬ್ಯಾಟ್ರಿಗೆ ಲಿಂಕ್ ಮಾಡ್ತೀವಿ. ಅದು ಮಾಡೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ? ಬ್ಯಾಟ್ರಿ ಏನಾಗಲ್ಲ, ಡ್ರೈನ್ ಆಗೋದು, ಬೇಗ ಆ ಥರ ಇದಾಗೋದು ಏನು ಬರೋಲ್ಲ ನಿಮಗೆ. ರೋಡ್ ಕ್ಲಿಯರೆನ್ಸ್ ಇರುತ್ತೆ ನಿಮಗೆ, ಸೇಫ್ಟಿಗೊಂದು ಮೇನ್ ಅದರಿಂದ.
ಅನ್ಸಲ್ಲ ಅದು. ಹಾಂ 5 years ವಾರಂಟಿ ಸರ್. ಅದೇ ಸರ್, ಅದು ಏನು ಇಮಿಡಿಯೇಟ್ ಹೇಳ್ತಾರಲ್ಲ. ಸೊ ಇಂಜಿನ್ ಆ ಬ್ಲಾಕ್ ನಮ್ಮ ಗಾಡಿ ಸ್ಯಾಂಟ್ರೋ ಗಾಡಿ ರೆಡಿ ಮಾಡಿಸೋದಕ್ಕೆ ನಾನು ಹಲವಾರು ಕಡೆ ಹುಡುಕಿ ಈ ಪ್ಲೇಸಿಗೆ ಬಂದು ಈ ಪ್ಲೇಸಲ್ಲಿ ವರ್ಕ್ ಹೇಗೆ ನಡೀತಾ ಇದೆ ನೋಡಿ ಮಾತಾಡಿಸಿ ಮೇಯ್ನ್ ಫಸ್ಟ್ ನನಗೆ ಗಾಡಿ ಅವರ ವರ್ಕ್ಗಿಂತ ಜಾಸ್ತಿ ಇವರು ಮಾತಾಡಿದ್ದು ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು ಆ್ಯಂಡ್ ಅವರ ಟೀಮ್ ರೆಸ್ಪಾಂಡ್ ಮಾಡಿದ ರೀತಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಸೊ ಒಂದು ನನ್ನ ಗಾಡಿ ಇಲ್ಲೇ ರೆಡಿ ಮಾಡಿಸ್ಬೇಕು, ಅದನ್ನು ನನ್ನ ಎಲ್ಲ ಫಾಲೋವರ್ಸ್ಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಮಾರ್ನಿಂಗಿಂದ ಒಂದು 10-11ಗೆ ಬಂದ್ವಿ. ಫುಲ್ಲು ಟೈಮ್ ತೊಗೊಂಡು ಎಷ್ಟೇ ಗಾಡಿಗಳು ಬಂದರೂ ಎಷ್ಟೇ ವರ್ಕ್ ಇದ್ರೂ ಪ್ರತಿಯೊಂದು ಗಾಡಿಗೂ ಅಷ್ಟೇ ಒಂದು ಈಕ್ವಲ್ ಟೈಮ್ ಕೊಟ್ಟು ಅಟೆನ್ಷನ್ ಕೊಟ್ಟು ರೆಡಿ ಮಾಡಿದ್ದಾರೆ. ಸೊ ಈಗ ವೇಣುಗೋಪಾಲ್ ಅವರು ಮಾತಾಡ್ತಾರೆ ಆ್ಯಂಡ್ ಅವರ ಟೀಮ್ನ ಪರಿಚಯ ಮಾಡಿಕೊಡ್ಲಿ. ಸೊ ಥ್ಯಾಂಕ್ ಯು ಫಸ್ಟ್ಲಿ, ತುಂಬ ಒಂದು ಬ್ಯೂಟಿಫುಲ್ಲಾಗಿ ಟ್ರೀಟ್ ಮಾಡಿದ್ವಿ. ಗಾಡಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಟ್ಟಿದ್ದೀರಾ. ಟೆಸ್ಟ್ ಡ್ರೈವ್ ಗಾಡಿ ರೆಡಿ ಮಾಡೋಕ್ಕೆ ಮುಂಚೆ, ರೆಡಿ ಆದಮೇಲೆ, ವಾಶ್ ಆದಮೇಲೆ, ವಾಶ್ ಮಾಡಿಸೋದಕ್ಕಿಂತ ಮುಂಚೆ ಅದೆಲ್ಲ ನಾನು ಹಾಕಿರ್ತೀನಿ ನೋಡಿ. ಸೊ ನಿಮ್ಮ ಟೀಮ್ನ ಫಸ್ಟ್ ಪರಿಚಯ ಮಾಡಿಕೊಟ್ಬಿಡಿ. ನಮಸ್ಕಾರ. ನಮ್ಮ ಟೀಮಲ್ಲಿ ನಾವು ಆ್ಯಕ್ಚುಲಿ ಕೊಲಿಗರು 13-15 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ಚರಣ್ ಅಂತ, ನನ್ನ ಹೆಸರು ವೇಣುಗೋಪಾಲ್ ಅಂತ, ಇವರು ನಮ್ಮ ಚರಣ್ ಅಂತ, ಇವರು ನಮ್ಮ ಒಂದು ಪಾಲುದಾರ್ರಿ. ಅದ್ರ ಜೊತೆಗೆ ನಮ್ಮ ರಂಜನ್ ಕುಮಾರ್ ಅಂತ, ಇವರು ಕೂಡ ನಮ್ಮ ಪಾಲುದಾರ್ರಿ. ಅದಕ್ಕೆ ನಾವು ಟೆಕ್ನಿಷಿಯನ್ ಆಗಿ ಅಫ್ಜಲ್ ಅದೇ ರೀತಿ ಮಾಡಿ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹುಡುತ್ ಅಂತ. ಓಕೆ, ನಮ್ಮ ಈ ಟೀಮು ತುಂಬ ಚಿಕ್ಕ ಟೀಮು, ಆದ್ರೂ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಕೆಲಸ ಮಾಡೋದ್ರಲ್ಲಿ ನಾವು ನಮ್ಮೊಳಗಡೆ ನಾವೇ ಸೇರ್ಕೊಂಡು ನಾವು ಕೆಲಸ ಮಾಡೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇನ್ನೊಂದು ಕಸ್ಟಮರ್ಗೆ ಕ್ವಾಲಿಟಿ ಕೊಡಬೇಕು ಅನ್ನೋ ಉದ್ದೇಶ. ಕ್ವಾಲಿಟಿ ಕೊಡಬೇಕು ಉದ್ದೇಶ ಏನಕ್ಕೆ ನಮ್ಮೊಟ್ಟಿಗೆ ಇರೋ, ನಾನು ಬೆಳಿಗ್ಗೆ ನಿಮ್ಗೆ ಮಾತಾಡುವಾಗ ಕೇಳ್ತಿದ್ದೆ ನಾನು, ಯಾಕಂದರೆ ನಮ್ಮದು ಕಸ್ಟಮರ್ ರೆಫರೆನ್ಸ್ ಬೇಸ್ ಇರುವ ಕಾರಣ ಕಸ್ಟಮರ್ಗೆ ನಾವು ಮುಂಚೆ ಹೇಗೆ ಗಾಡಿ ಬಂದು ಬಿಟ್ಟೋದ್ರು ಅದನ್ನೇ ಹೇಳ್ತಾರೆ. ಸರ್ ನಮಗೇನೂ ಗೊತ್ತಿಲ್ಲ, ನೀವು ಮುಂಚೆ ಹೇಗೆ ಸರ್ವಿಸ್ ಮಾಡಿದಿರಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದೇ ಬೇಕು ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಆಗಿದ್ದಾಗ ನಾವು ಇಲ್ಲಿ ಓನರ್ಗಳು ನಾವು ಅಲ್ಲಿ ಕೂತ್ಕೊಂಡಾಗ ಯಾರೋ ಹುಡುಗರು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಬಂದಾಗ ಅವರಿಗೆ ನಮ್ಮ ಪ್ರೊಸೀಜರ್ ಬೇರೆ ಬೇರೆ ಇರುತ್ತೆ, ಅದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಅದು ಕಸ್ಟಮರ್ ತಲುಪಬೇಕು ಅಂದರೆ ನಾವು ಯಾವ ಥರ ಕೆಲಸ ಮಾಡ್ತಿರ್ತೀವಿ ಮುಂಚೆ ಅದನ್ನು ನಮ್ಮ ಕಡೆಗೆ ನಾವು ಕೆಲಸ ಮಾಡಿ ನಮ್ಮ ಹುಡುಗಿ ಕೆಲಸ ರೆಗ್ಯುಲರ್ ಆಗಿ ನಮ್ಮ ಹುಡುಗಿ ಕಲಿಸ್ಕೊಟ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬೇಸಿಕಲಿ ಈಗ ಸ್ಟಾರ್ಟಿಂಗ್ ಇರೋ ಕಾರಣ ನಾವೇ ಇದನ್ನು ಕೆಲಸ ಮಾಡ್ಕೊಂಡು ಹೋದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು. ಇನ್ನೊಂದು ಅಕ್ಷಯ್ ಅನ್ನೋ ಒಂದು ಬ್ರ್ಯಾಂಡ್ ನಾವು ಇಲ್ಲಿ ಒಂದು ಅಕ್ಷಯ್ ಸರ್ ಹೆಸರಲ್ಲಿ ಬ್ರ್ಯಾಂಡ್ ಅನ್ನು ಶುರು ಮಾಡಿದ್ವಿ. ಅದು ಬಹುಕಾಲ ಉಳಿಬೇಕು ಅಂದ್ರೆ ಕ್ವಾಲಿಟಿ ಮೈನ್, ಅದಕ್ಕೋಸ್ಕರ ಅದೇ ನಾನು ಟ್ರಸ್ಟ್ ಕ್ವಾಲಿಟಿ. ಅಕ್ಷಯ ಕಾರ್ ಕೇರ್ ಹೆಸರು ಸೌಂಡಿಗೆ ಒಂದು ತುಂಬ ಪಾಸಿಟಿವ್ ಅನ್ಸುತ್ತೆ ನನಗೆ ಕೇಳಿದಾಗ್ಲೇ. ಹಾಗೆ ಗ್ರೋ ಕೂಡ ಆಗಲಿ ಅಂತ ನಮ್ಮ ಒಂದು ವಿಶಸ್ ನಿಮಗೆ. ಖಂಡಿತ. ಸೊ ಈಗ ಜನ ನಿಮ್ಮಲ್ಲಿ ಏನೇನು ಸರ್ವಿಸಸ್ ಸಿಗುತ್ತೆ ಅಂತ ಒಂದ್ಸಲ ಹೇಳ್ಬಿಡಿ. ಸರ್ವಿಸ್ ಏನೇ ಇಲ್ಲ ಅನ್ನೋಕ್ಕೆ ನಾವು ಸಾಧ್ಯ ಇಲ್ಲ. ಓಕೆ, ನಮ್ಮಲ್ಲಿ ಜನರಲ್ ಸರ್ವಿಸು, ಪೀರಿಯಡಿಕ್ ಮೇಂಟೆನೆನ್ಸ್ ಸರ್ವಿಸು, ವಾಷಿಂಗ್ ಕ್ಲೀನಿಂಗು, ಬಾಡಿ ಪಾಲಿಶಿಂಗು, ಇಂಟೀರಿಯರು, ಟಿಂಕರಿಂಗು, ಪೈಂಟಿಂಗು, ಎಲೆಕ್ಟ್ರಿಕಲ್ ರಿಪೇರ್, ಆಲ್ಟರ್ನೇಟಿವ್ ಸರ್ವಿಸು, ಬ್ಯಾಟ್ರಿ ಸೆಲ್ ಅಂಡ್ ಪರ್ಚೇಸ್ ಎಲ್ಲ ನಮ್ಮ ಕಡೆ ಇದ್ದಾವೆ. ಪ್ರತಿಯೊಂದು ಅವೈಲಬಲ್. ನೀವು ಒಂದು ಗಾಡಿ ಬಂತಂದಾಗ ಏನು ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರೊವೈಡ್ ಇಲ್ಲೇ ಮಾಡ್ತೀವಿ. ಸೀಟ್ ಕವರ್ ಇದೆ, ಸೀಟ್ ಕವರ್ ಆಕ್ಸರ್ಸ್ ಇದೆ. ನೀವು ಬೆಳಗ್ಗೆ ನೋಡಿದ್ರಿ ಬ್ಯಾಟ್ರಿ ಸೆಲ್ ಇದೆ, ಗ್ಲಾಸ್ ರಿಪ್ಲೇಸ್ಮೆಂಟ್ ಆಯ್ತು, ಕಣ್ಣೆದ್ರೆ ಮಾಡ್ಕೊಡ್ವಿ. ಎಲೆಕ್ಟ್ರಿಕಲ್ ವರ್ಕ್ ಆಯ್ತು. ನೀವು ಬೆಳಗ್ಗೆ ನೋಡಿದ್ರಿ ಕಸ್ಟಮರ್ ತರ ರೆಸ್ಪಾನ್ಸ್ ಇತ್ತು, ಕಸ್ಟಮರ್ ಎಷ್ಟು ಬೇಗ ಗಾಡಿ ಕೆಲಸ ಅದು ಅಂತ. ರೆಗ್ಯುಲರ್ಸ್ ತುಂಬಾ ಜನ ರೆಗ್ಯುಲರ್ಸ್ ಬರ್ತಾ ಇರ್ತಾರೆ. ಹೌದೌದು. ಒಂದು ಗಾಡಿ ಅಂತ ಬಂದಾಗ ನೀವು ಒಂದು ಹಾಸ್ಪಿಟಲ್ ಹೋದಾಗ ನಾವು ಬೇರೆ ಬೇರೆ ಕಡೆ ಈಗ ಕಳಿಸೋ ಬದಲು ಒಂದು ಕಡೆ ಪವರ್ ಪ್ಯಾಕ್ ಅಂದ್ರೆ ಒಂದು ಕಡೆ ಇದ್ದಾಗ ಕಸ್ಟಮರ್ಗೆ ನೀವು ಅಲ್ಲಿ ಹೋಗಿ ಅದರಿಂದ ಕಂಪ್ಲೀಟ್ ಒಂದು ಪ್ಯಾಕೇಜ್ ಸರ್ವಿಸ್ ಅಂತ ಕೊಡೋಕೆ ನಾವು ರೆಡಿ ಇದೀವಿ. ಅದು ಕೂಡ ಇದುವರೆಗೆ ಕಳೆದ 3 ತಿಂಗಳಿಂದ ಮಾಡ್ತಾ ಇದೀವಿ. ಅದು ಕೂಡ ಸಕ್ಸಸ್ ಆಗಿದ್ದೀವಿ. ಅದೇ ನಾವು ಹೋಪ್ ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಕೂಡ ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ನೀವು ಬೆಳಗ್ಗೆಯಿಂದ ನಮ್ಮೊಟ್ಟಿಗೆ ಇದ್ದೀರಿ. ನೀವು ನಮ್ಮ ಒಂದು ಸರ್ವಿಸ್ನ ಬೆಳಗ್ಗೆಯಿಂದ ನೋಡಿಕೊಂಡು ಫುಲ್ ಖುಷಿ ಅನ್ಕೊಂಡಿದ್ದೀನಿ. ನಿಮ್ಮ ಫಾಲೋವರ್ಸ್ ಕೂಡ ಇದನ್ನು ಹಂಚಬೇಕು ಅನ್ನೋದು ನಮ್ಮ ಕೂಡ ಉದ್ದೇಶ. ನಮ್ಮ ಸರ್ವಿಸ್ ನಾವು ಇದೇ ಏರಿಯಾದಲ್ಲಿ ಮುಂಚೆ ಇದ್ದ ಕಾರಣ
ನಮಗೆ ಕಸ್ಟಮರ್ ಬೇಸ್ ನಿಮ್ಮ ಇಲ್ಲಿ ಈ ಮುಂಚೆ ಹೆಂಗಿತ್ತು ಅದರಿಂದ ನಿಮ್ಮ ಕಡೆ ಬರುವಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಹೆಚ್ಚು. ಜಾಸ್ತಿ ಆಗುತ್ತೆ ನಂಗೆ ಗೊತ್ತು, ಖಂಡಿತ ಗೊತ್ತು. Okay. ಅದಕ್ಕೋಸ್ಕರ ನೀವು ಬೆಳಗಿನ ಇದಕ್ಕೆ ನಾವು ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು Okay. ಸೋ ಮಚ್. Thank you. ಆ್ಯಂಡ್ ನಿಮ್ಮ ಪಾರ್ಟ್ನರ್ಸ್, ನಿಮ್ಮ ಫ್ರೆಂಡ್ಸ್, ನೀವೊಂದು 2 ಮಾತು ಹೇಳ್ಬಿಡಿ. ಏನು ಅನ್ಸುತ್ತೆ ನಿಮಗೆ ವರ್ಕ್ ಇದು ಮಾಡ್ತಾ ಇರೋದು? ನಮಗೆ ನಾವು ಇದು ಒಂದು 15 ವರ್ಷದಿಂದ ಸೇಮ್ ವರ್ಕ್ ಮಾಡ್ತಿದ್ದೇವೆ. ಓಕೆ. ಇದು ಫಸ್ಟ್ ಟೈಮ್ ನಾವೀಗ ನಮ್ಮದು ಸ್ವಂತ ಅಂತ ಮಾಡಿದ್ವಿ. ಒಂದು 3 ಜನ ಮೂರು ಫ್ರೆಂಡ್ಸ್, ಜನ ಸೇರ್ಕೊಂಡು ಮಾಡಿರೋದು. ಬಾಂಡ್ ಅದು ಬಾಂಡ್ನಿಂದ ಒಂದು ಮಾತಾಡ್ಕೊಂಡು 3 ಜನ ಸೇರ್ಕೊಂಡು ಮಾಡಿರೋದು. ಓಕೆ. ಏನು ಅಲ್ಲಿ ನಾವು ಏನು ವರ್ಕ್ ಮಾಡ್ತಿದ್ದೆವೋ ಸ್ಟಾರ್ಟ್ ಅದಕ್ಕೋಸ್ಕರನೇ ನಾವು ನಮ್ಮ ಕಸ್ಟಮರ್ ಇರುವವರೇ ಬರ್ತಿರೋದರಿಂದ ಸೊ ಪರಿಚಯ ಅದು ಒಂದು ಯಾಕಂದ್ರೆ continue ಅದಕ್ಕೋಸ್ಕರ ಆಗ್ತದೆ, ಅದಕ್ಕೆ bond. ಕಂಟಿನ್ಯೂ ಆಗ್ಲಿಕ್ಕೋಸ್ಕರನೇ ಯಾಕೆ ಈಗ ನಾವೇ ಮಾಡ್ತಿದ್ದೇವೆ. ಸ್ವಂತ ಅನ್ನೋದು ಸ್ವಂತ ಇನ್ನೂ ಅನ್ಬೇಕು ಅಂತ ಖುಷಿ ಇದೆ. ಖುಷಿ ಇದೆ. So, ರಂಜನ್ ಅವರೇ, ನಿಮ್ದು ವರ್ಕ್ ನನಗೆ ಗೊತ್ತು, ನೀವು ಜಾಸ್ತಿ ಮಾತಾಡಲ್ಲ, ಬಟ್ ನಿಮ್ ಅವ್ರು ಕೆಲಸ ಮಾತಾಡೋದು ಕಮ್ಮಿ, ಕೆಲಸ ಜಾಸ್ತಿ. ಕೆಲಸ ಮಾತಾಡೋದು. ಯಾಕಂದ್ರೆ ಅವರ ಮುಖತಃ ಎಲ್ಲ ಕಸ್ಟಮರಿಗೂ ಪರಿಚಯ ಇದೆ, ಕೆಲಸ ಬಗ್ಗೆ ಗೊತ್ತು ಅವ್ರನ್ನ. ಯಾಕಂದ್ರೆ ಬಂದ ಕಸ್ಟಮರ್ಗಳೆಲ್ಲ ನಿಮ್ಮ 3 ಜನ ಹೆಸರಿದ್ದು ಅವ್ರಿಲ್ವಾ ಇವ್ರಿಲ್ವಾ ಅನ್ನೋದು ಒಂದು ಬಾಂಡಿಂಗ್ ಅದೇ ಥರ ಚೆನ್ನಾಗಿ ಬಂದಿದೆ ಕೂಡ. ನಾವು ಇದ್ದಾಗ ಕೂಡ ಯಾರೋ ಒಬ್ರು ಕೆಲಸ ಮಾಡ್ತಾ ಇರ್ತೀವಿ, ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಸೂಪರ್. ಸೊ ನಿಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ Thank you, ಪರ್ಸ್ನಲಿ. ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಹಾಕಿರ್ತೀನಿ. ಖಂಡಿತ. ನಮ್ಮ ಫಾಲೋವರ್ಸ್ ಬಂದಾಗ ಇದೇ ರೀತಿ ಅಷ್ಟೇ ಪ್ರೀತಿಯಿಂದ ನೀವು ಇದು ಮಾಡಿ, ಖಂಡಿತ. ಅವ್ರನ್ನ ಟ್ರೀಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್. ನೈಸ್ ಮೀಟ್ ಯು. ಥ್ಯಾಂಕ್ ಯು.